ವೀಕ್ಷಕರೇ, ಅನುದಿನ ಸುದ್ದಿ ಜಾಲ. ನಾನು ಅನನ್ಯ ಎಸ್ ಭಾರದ್ವಾಜ್. ಇಂದಿನ ವಿಶೇಷ ಸುದ್ದಿ ಪ್ರಸಾರ ವೀಕ್ಷಣೆಗೆ ಸ್ವಾಗತ. ಬಳ್ಳಾರಿಯಲ್ಲಿ ಆಗಸ್ಟ್ 23 ಮತ್ತು 24ರಂದು ಕನ್ನಡ ವೈದ್ಯ ಬರಹಗಾರರ 6ನೇ ರಾಜ್ಯ ಸಮ್ಮೇಳನ. ಭಾರತೀಯ ವೈದ್ಯಕೀಯ ಸಂಘದ ಕರ್ನಾಟಕ ರಾಜ್ಯ ಶಾಖೆಯ ಕನ್ನಡ ವೈದ್ಯ ಬರಹಗಾರರ ಸಮಿತಿ ಹಾಗೂ ಭಾರತೀಯ ವೈದ್ಯಕೀಯ ಸಂಘ ಬಳ್ಳಾರಿ ಶಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಕನ್ನಡ ವೈದ್ಯ ಬರಹಗಾರರ 6ನೇ ರಾಜ್ಯ ಸಮ್ಮೇಳನ ಆಗಸ್ಟ್ 23 ಮತ್ತು 24ರಂದು ನಡೆಯಲಿದೆ. ಈ ಕುರಿತು ಬುಧವಾರ ಕನ್ನಡ ವೈದ್ಯ ಬರಹಗಾರರ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಗಡ್ಡಿ ದಿವಾಕರ್ ಅವರು ಪತ್ರಿಕಾಗೋಷ್ಠಿಯಲ್ಲಿ ವಿವರಿಸಿದರು. ನಗರದ ಬಿಪಿಎಸ್ಸಿ ಶಾಲೆಯ ಶರಣ್ ಸಭಾಂಗಣದಲ್ಲಿ 2 ದಿನಗಳ ಕಾಲ ನಡೆಯುವ ಈ ಸಮ್ಮೇಳನದಲ್ಲಿ ಉದ್ಘಾಟನೆ ಹಾಗೂ ಪ್ರಶಸ್ತಿ ಪ್ರದಾನ ಸಮಾರಂಭ ಸೇರಿದಂತೆ ಕನ್ನಡ ವೈದ್ಯ ಸಾಹಿತ್ಯ, ಅನ್ಯ ಭಾಷೆಗಳಲ್ಲಿ ವೈದ್ಯ ಸಾಹಿತ್ಯ, ಪ್ರಕಾಶಕರೊಂದಿಗೆ ಸಂವಾದ, ರಸಪ್ರಶ್ನೆ, ವೈದ್ಯ ಕವಿಗೋಷ್ಠಿ, ಚರ್ಚೆ, ಒಟ್ಟುಗೋಷ್ಠಿಗಳು ನಡೆಯಲಿವೆ. ಈ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಬಳ್ಳಾರಿಯ ಡಾಕ್ಟರ್ ಅರವಿಂದ್ ಪಟೇಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಸಮ್ಮೇಳನ ಉದ್ಘಾಟನೆಯನ್ನು ಸಾಹಿತಿ ಡಾಕ್ಟರ್ ರಹಮತ್ ತರೀಕೆರೆಯವರು ಡಾಕ್ಟರ್ ನಂಜಪ್ಪ ವೇದಿಕೆಯಲ್ಲಿ ಉದ್ಘಾಟಿಸಲಿದ್ದಾರೆ. ನೇತೃತ್ವದಲ್ಲಿ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ರಾಜ್ಯ ಶಾಖೆ ಹಾಗೂ ಕನ್ನಡ ವೈದ್ಯ ಬರಹಗಾರರ ಸಮಿತಿ 6ನೇ ರಾಜ್ಯ ಸಮ್ಮೇಳನವನ್ನು ಬಳ್ಳಾರಿಯ ಬಿಪಿಎಸ್ಸಿ ಸಭಾಂಗಣದಲ್ಲಿ ಬಿಪಿಎಸ್ಸಿ ಶಾಲೆಯ ಶರಣ ಸಭಾಂಗಣದಲ್ಲಿ ಹಮ್ಮಿಕೊಂಡಿದೆ. ಆಗಸ್ಟ್ 23-24ನೇ ತಾರೀಕು ನಡೆಯುವ ಈ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರಾಗಿ ಬಳ್ಳಾರಿಯ ಹೆಸರಾಂತ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಅರವಿಂದ್ ಪಟೇಲ್ ಅವರು ಆಯ್ಕೆಯಾಗಿದ್ದಾರೆ. ಇದೆಲ್ಲ ನಮಗೆ ಹೆಮ್ಮೆ ಆಗುವ ವಿಷಯ. ಹಾಗೂ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಡಾಕ್ಟರ್ ಯೋಗಾನಂದ ರೆಡ್ಡಿ ಅವರು ಬರ್ತಾ ಇದ್ದಾರೆ. ಹಾಗೆ ಉದ್ಘಾಟಕರಾಗಿ ಡಾಕ್ಟರ್ ರಹಮತ್ ತರೀಕೆರೆ ಹೆಸರಾಂತ ಲೇಖಕರು, ಸಾಹಿತಿಗಳು, ಚಿಂತಕರು ಇವರು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಇದರಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿರತಕ್ಕಂಥ ಸುಮಾರು ಸಾಹಿತಿಗಳಿಗೆ ಹಲವಾರು ಪ್ರಶಸ್ತಿಗಳನ್ನು ಸಮಿತಿಯ ಪರವಾಗಿ ನೀಡಲಾಗುತ್ತೆ. ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆಯು ಆಯೋಜಿಸತಕ್ಕಂಥ ಬರಹಗಾರರ ಸಮಿತಿಯ 6ನೇ ರಾಜ್ಯ ಸಮ್ಮೇಳನಕ್ಕೆ ನಮ್ಮ ಭಾರತೀಯ ವೈದ್ಯಕೀಯ ಸಂಘ ಕರ್ನಾಟಕ ಶಾಖೆ ಮತ್ತು ಬರಹಗಾರರ ಸಮಿತಿಯವರು ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ಸಂತೋಷದ ಸಂಗತಿ. ಅದೇ ರೀತಿಯಾಗಿ ಅದು ಒಂದು ಜವಾಬ್ದಾರಿಯುತ ಸ್ಥಾನ ಅಂತ ನಾನು ತಿಳ್ಕೊಂಡಿದ್ದೇನೆ. ವಿವಿಧ ಗೋಷ್ಠಿಗಳು ನಡೀತಕ್ಕಂಥ ಈ ಸಮ್ಮೇಳನದಲ್ಲಿ ಬಹಳಷ್ಟು ಚರ್ಚೆಗಳು ನಡೀತಾ ಇದ್ದಾವೆ. ಅದರಲ್ಲಿ ವೈದ್ಯ ಸಾಹಿತ್ಯ, ಜನಪರ ಸಾಹಿತ್ಯ ಅನ್ನುವ ನಿಟ್ಟಿನಲ್ಲಿ ಗೋಷ್ಠಿಗಳನ್ನು ಏರ್ಪಡಿಸಲಾಗಿದೆ. ಅದರ ಜೊತೆಯಲ್ಲಿ ಇರ್ತಕ್ಕಂಥ ಕಲಾ ಪ್ರಕಾರಗಳು, ಬಯಲಾಟ ಇರ್ಬೋದು, ಜೋಗತಿ ನೃತ್ಯ ಇರ್ಬೋದು, ನಮ್ಮ ವೈದ್ಯರೇ ನಡೆಸತಕ್ಕಂಥ ಹಲವಾರು ಕಾರ್ಯಕ್ರಮಗಳು ಜನರನ್ನು ರಂಜಿಸಲಿವೆ. ಈ ಬಾರಿಯ ವೈದ್ಯ ಬರಹಗಾರರ ಬಳಗದ ಸಮ್ಮೇಳನ ಬಳ್ಳಾರಿಯಲ್ಲಿ ನಡೀತಾ ಇರೋದು ನಮಗೆಲ್ಲ ಹೆಮ್ಮೆಯ ವಿಷಯ. ಅದರಲ್ಲೂ ನಮ್ಮವರೇ ಆದ ಡಾಕ್ಟರ್ ಅರವಿಂದ್ ಪಟೇಲ್ ಅವರು ಸರ್ವಾಧ್ಯಕ್ಷರಾಗಿರೋದು ಇನ್ನೂ ಹೆಮ್ಮೆಯ ವಿಷಯ. ಈ ನಿಟ್ಟಿನಲ್ಲಿ ಎಲ್ಲ ಜಿಲ್ಲೆಯ ವೈದ್ಯರು, ವೈದ್ಯ ಸಾಹಿತಿಗಳು ಇಲ್ಲಿ ನೆರೆಗೊಳ್ಳೋದು ನಮಗೆಲ್ಲ ಒಂದು ಖುಷಿಯ ವಿಷಯ. ಅದರಿಂದಾಗಿ ಬಳ್ಳಾರಿನೂ ಅವರು ನೋಡ್ದಂಗೆ ಆಗುತ್ತೆ, ನಮಗೂ ಎಲ್ಲರ ಪರಿಚಯ ಆಗುತ್ತೆ. ಇದೆಲ್ಲ ನಮಗೆ ಸಂತೋಷ ತಂದಿದೆ. ವೈದ್ಯ ಬರಹಗಾರರ ಬಳಗದ 6ನೇ ರಾಜ್ಯ ಬರಹಗಾರರ ಸಮ್ಮೇಳನವು ಈ ಬಾರಿ ಬಳ್ಳಾರಿಯಲ್ಲಿ ನಡೆಯುತ್ತಿದೆ. ಈ ಸಮ್ಮೇಳನದಿಂದ ನಾವು ಒಂದು ಸ್ಮರಣ ಸಂಚಿಕೆಯನ್ನು ಅವರಿಗೆ ತರ್ತಾ ಇದ್ದೇವೆ. ಅದಕ್ಕೆ ನನ್ನನ್ನು ಸಂಪಾದಕರನ್ನಾಗಿ ಮಾಡಿದ್ದಾರೆ. ಸೊ ಈ ಸ್ಮರಣ ಸಂಚಿಕೆಗಾಗಿ ನಾವು ಅನೇಕ ಹಿರಿಯ ಲೇಖಕರಿಂದ ಲೇಖನಗಳನ್ನು ತರಿಸ್ಕೊಂಡಿದ್ದೀವಿ. ಬೀದರಿಂದ ಹಿಡಿದು ಚಾಮರಾಜನಗರದವರೆಗೆ ಎಲ್ಲ ಭಾಗದ ಜನರ ವೈದ್ಯರು ಕೂಡ, ಬೇರೆ ಬೇರೆ ಕ್ಷೇತ್ರದಲ್ಲಿ ಕೆಲಸ ಮಾಡೋ ವೈದ್ಯರು ಕೂಡ ಇದಕ್ಕೆ ಲೇಖನಗಳನ್ನು ಕೊಟ್ಟಿದ್ದಾರೆ. ಸೊ ಈ ಕೆಲಸ ನನಗೆ ತುಂಬ ಸಂತೋಷನ ತಂದಿದೆ. ಅಷ್ಟೇ ಅಲ್ಲದೆ ನಮ್ಮ ವೈದ್ಯರೇ ಬರೆದಿರುವಂತಹ ಒಂದು ಕವನ ಸಂಕಲನವನ್ನು, ಪ್ರಾತಿನಿಧಿಕ ಕವನ ಸಂಕಲನವನ್ನು ತಂದಿದ್ವಿ. ಅದರ ಹೆಸರು ವೈದ್ಯ ಲಹರಿ ಅಂತ. ಇದರಲ್ಲಿ 76 ಜನ ವೈದ್ಯರು ತಮ್ಮ ಕವನಗಳನ್ನು ಕೊಟ್ಟಿದ್ದಾರೆ. ಇದು ಬೇರೆ ಬೇರೆ ವಿಷಯಗಳಿದೆ. ಕೆಲವರು ತಮ್ಮ ಕನಸುಗಳ ಬಗ್ಗೆ ಬರೆದಿರ್ಬೋದು, ನೋವು, ಹತಾಶೆ ಬಗ್ಗೆ ಬರೆದಿರ್ಬೋದು, ದೇಶ, ಪರಿಸರ, ಹೀಗೆ ಬೇರೆ ಬೇರೆ ವಿಷಯಗಳ ಮೇಲೆ ಬರೆದಿರುವ ಕವನ ಸಂಕಲನ ತರ್ತಾ ಇದ್ದೀವಿ. ಅದಲ್ಲದೆ ಕಥಾ ಸಂಕಲನ, ಇದರಲ್ಲಿ 26